ಇನ್ನು ನಾಳೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇರೋ ಸಂದರ್ಭದಲ್ಲಿ 2A ಮೀಸಲಾತಿಗಾಗಿ ಪಂಚಮಸಾಲಿಗಳು ಹೋರಾಟಕ್ಕೆ ಮುಂದಾಗಿದ್ರು. ಟ್ರ್ಯಾಕ್ಟರ್ ರ್ಯಾಲಿಗೆ ನಿರ್ಬಂಧ ಹೇರಲಾಗಿತ್ತು ಸರ್ಕಾರದಿಂದ. ಮುನ್ನೆಚ್ಚರಿಕೆ ಕ್ರಮವಾಗಿ ರ್ಯಾಲಿಯಲ್ಲಿ ನಿರ್ಬಂಧವನ್ನು ವಿಧಿಸಿರಬಹುದು. ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನೂ ಇಲ್ಲ. ನಾನು ಎಂದಿಗೂ ಕೂಡ ಪಂಚಮಸಾಲಿ ಮೀಸಲಾತಿಯ ಪರ ಇದ್ದೇನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಈ ಸೀಸನ್ ಕಬ್ಬಿನ ಶುಗರ್ ಫ್ಯಾಕ್ಟರಿ ನಮ್ಮ ಜಿಲ್ಲೆ ಇರ್ಬೋದು, ಬಿಜಾಪುರ ಕಬ್ಬಿನ ಗಾಡಿಗಳಾಗ್ತವೆ, ಅಲ್ಲಿ ಇರ್ತವೆ, ಟ್ರ್ಯಾಕ್ಟರ್ಗಳಿರ್ತವೆ, ಶಕ್ತರಿಗಳಿರ್ತವೆ. ಸೊ ಈ ಎಲ್ಲ ಕಾರಣದಿಂದ ಏನೋ ಅದಕ್ಕೆ ನನಗೂ ಕೂಡ ಅಸಮಾಧಾನ. ಈ ರೀತಿ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರ ಧ್ವನಿಯನ್ನು ಗಮನಿಸಲಿಕ್ಕೆ ಯಾರು ಸಾಧ್ಯ. ಸೊ ಮುಂಜಾಗ್ರತೆಯ ಕ್ರಮ ಅಂತ ಹೇಳಿ ಜಿಲ್ಲಾಡಳಿತ ತಗೊಂಡಿದ್ದಾರೆ, ಕ್ರಮ ತಗೊಂಡಿದ್ದಾರೆ, ನಿಷೇಧ. ಬಟ್ ಇವತ್ತು 4 ಗಂಟೆಗೆ ನಿರಂತರವಾಗಿ ಜಗತ್ತಿನ ನಾನು ಸಂಪರ್ಕದಲ್ಲಿದ್ದೀನಿ. ಬೇರೆ ಪಕ್ಷ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ಪಂಚಮಸಾಲಿ ಅವರು ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. 4 ಗಂಟೆಗೆ ನಾವು ಮೀಟಿಂಗ್ ಮಾಡ್ತೇವೆ. ಆ ಮೀಟಿಂಗ್ನಲ್ಲಿ SP ಅವ್ರನ್ನ, DC ಅವ್ರನ್ನ, ಕಮಿಷನರ್ನ ನಾವು ಕರೆದಿದ್ದೀವಿ. ನಾವು ಚರ್ಚೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮಿನಿಸ್ಟರ್ ಆದ್ಮೇಲೆ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾ ಇಲ್ಲ ಅಂತ ಯತ್ನಾಳ್ ಅವರು ಪದೇ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಎದುರುಗಡೆನೇ ಮಾತನಾಡ್ತಾರೆ. ಇದೇ ಸಾಕ್ಷಿ. ಅಭಿಮಾನ ಯಾವತ್ತೂ ಕಡಿಮೆ ಆಗೋದಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ 2000 2A ಮತದಾರರಿಲ್ಲ. ನನ್ನ ಕ್ಷೇತ್ರದಲ್ಲಿ ನಾನು ಓಟಿಗೋಸ್ಕರ, ರಾಜಕಾರಣಕ್ಕೋಸ್ಕರ 2A ಮೀಸಲಾತಿಲ್ಲ. ನನ್ನ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋಂಥ ಒಂದು ಕೂಗು. ಯಾಕಂದರೆ ಯಾರಿಗೆ ಅನ್ಯಾಯ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಅಂತ ಕೇಳ್ತಾ ಇದ್ದಾರೆ. ಯಾರ್ಯಾರು ಹಿಂದುಳಿದ ವರ್ಗದವರಿದ್ದಾರೆ ಎಲ್ಲರಿಗೂ ಈಗ ಸೇರಿಸಿ ಅಂತ ನಮ್ಮ ಜಗದ್ಗುರುಗಳು ಹೇಳ್ತಾರೆ. ಅಂತ ನಾನು ಇನ್ನು ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಸರ್ಕಾರ ಮಾಡ್ತಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ರು ನೋಡೋಣ. ಈಗ ಅಧ್ಯಕ್ಷರೇ, ಸರ್ಕಾರ ಸ್ಟೇಟ್ಮೆಂಟ್ ಕೊಡ್ತದೆ. ಪಂಚಮಸಾಲಿ ಸಮುದಾಯದಿಂದ ಒಂದು ನಿಮಿಷ ದಯವಿಟ್ಟು ಕೂತ್ಕೊಳ್ಳಿ. ನಿಮ್ಮ ಸೀಟಲ್ಲಿ ಕೂತ್ಕೊಳ್ಳಿ. ಶಿವಣ್ಣ, ನೀವು ಬೆಳಿಗ್ಗೆಯಿಂದ ತಿರುಗ್ತಾ ಇದ್ದೀವಿ, ಏನು ಸಮಸ್ಯೆ ಹೋದೆ? ಕೂಡ್ಲಿಕ್ಕೆ ಶ್ರೀನಿವಾಸ್ ಕೂತ್ಕೊಳ್ಳಿ. ಮಾತಾಡ್ಬೋದು ಅಧ್ಯಕ್ಷರೇ? ಪಂಚಮಸಾಲಿ ಸಮುದಾಯದಿಂದ ಸಮುದಾಯಕ್ಕೆ ರಿಸರ್ವೇಶನ್ ಬೇಕು ಅಂತೇಳಿ ಅವರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 5,000 ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ಇಲ್ಲಿ ಸುವರ್ಣಸೌಧದ ಹತ್ತಿರ ಬಂದು ಅಲ್ಲಿ ಪ್ರೊಟೆಸ್ಟ್ ರ್ಯಾಲಿ ಮಾಡಬೇಕು ಅಂತ ಇಲ್ಲಿ ಬನ್ನಿ ಅಥವಾ ಅಲ್ಲಿ ಸೀಟಲ್ಲಿ 5,000 ಟ್ರ್ಯಾಕ್ಟರ್ ಇಲ್ಲಿ ಬರೋದಾದ್ರೆ ನಾವು ಇಲ್ಲಿ ಸದನನೂ ನಡೆಸೋದಕ್ಕಾಗೋದಿಲ್ಲ, ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಟ್ರ್ಯಾಕ್ಟರ್ಸ್ಗಳನ್ನ ನಾವು ಅಲೋ ಮಾಡೋದಿಲ್ಲ ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಕಮ್ಯುನಿಕೇಟ್ ಕೂಡ ಮಾಡಿದ್ದೀವಿ. ಆದರೆ ನಾವು ಜನ ಬರಬೇಕು, ಅವರು ಇಲ್ಲಿ ನಾವು ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ಅವ್ರ ಹಕ್ಕಿದೆ, ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ. ಆದರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತೇಳಿ ಹೇಳಿದ್ದೇವೆ. ಆದರೆ ಅವರು ಈಗ ಹೇಳ್ತಿದ್ದಾರೆ ನಮಗೆ ಈ ಟ್ರ್ಯಾಕ್ಸ್ ಜೀಪು ಅದರಲ್ಲಿ ಜನ ಬರ್ಬೋದು ಅಂತ ಹೇಳಿ ಅದನ್ನು ನಾವು ಅಲೋ ಮಾಡ್ತೀವಿ. ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ ಏನಂತಂದರೆ ತುಂಬ ಜಾಸ್ತಿ ಬರೋದಕ್ಕೆ ಅಲೋ ಮಾಡೋದಿಲ್ಲ. ಎಷ್ಟು ಮಿನಿಮಮ್ ಎಷ್ಟು ಬರ್ತದೆ ಅದನ್ನು ನಾವು ಅಲೋ ಮಾಡ್ತೀವಿ. ಆಮೇಲೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು. ಅದಕ್ಕೆ ಅದನ್ನು ಮಾಡಬೇಡಿ ಅಂತ ಹೇಳಿದ್ರೆ ತಾವೇ ಕೇಳ್ತೀರಾ ಲಾ ಅಂಡ್